ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ, ಮಾಳಮಾಚನಹಳ್ಳಿ, ಆನೂರು ಗ್ರಾಮಗಳಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು. ಈ ವೇಳೆ ಆರೋಗ್ಯ ಶಿಬಿರ, ಕೇಂದ್ರ ಸರ್ಕಾರದ ಯೋಜನೆಗಳ ವಿಡಿಯೋ ಪ್ರದರ್ಶನ, ಡ್ರೋನ್ ಪ್ರಾತ್ಯಕ್ಷಿಕೆ, ಅರ್ಹ ಫಲಾನುಭವಿಗಳಿಗೆ ಪರಿಕರಗಳ ವಿತರಣೆ ಮಾಡಲಾಯಿತು. ಶೈಕ್ಷಣಿಕವಾಗಿ ಎಲ್ಲ ರಂಗಗಳಲ್ಲೂ ಸಂದರ್ಭ ಯಾರು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಸೇರಿಸ್ತಾರೆ ಅವರು ನಾವು ದೂರದರ್ಶನದೊಂದಿಗೆ ಫಲಾನುಭವಿ ಸಿದ್ದಗಂಗಮ್ಮ, ಕೇಂದ್ರದ ಉಜ್ವಲ ಯೋಜನೆಯಿಂದ ಉಚಿತ ಅನಿಲ ಸಂಪರ್ಕ ಪಡೆದಿದ್ದೇವೆ. ಇದರಿಂದ ಅಡುಗೆ ಮಾಡುವ ಸಮಯ ಮತ್ತು ಶ್ರಮ ಉಳಿತಾಯವಾಗಿದೆ ಎಂದರು. ಬಾಧೆ ಇತ್ತು, ಇವಾಗ ಗ್ಯಾಸ್ ಬಂದಾನಿಂದ ಹೆಣ್ಮಕ್ಳಿಗೆ ಅನುಕೂಲ ಆಗಿದೆ. ಉಜ್ವಲ ಯೋಜನೆದು ನಮ್ಗೆ 300 ರೂಪಾಯಿ ನಮ್ಮ ಅಕೌಂಟ್ಗೆ ಹಾಕ್ತಾರೆ. ಇದು ಕೂಡ ನಮ್ಗೆ ತುಂಬ ಅನುಕೂಲ ಆಗಿದೆ. ನಾವು ಸಂಸಾರಕ್ಕೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೋರ್ವ ಫಲಾನುಭವಿ ಚಂದನ, ಮಾತೃವಂದನಾ ಯೋಜನೆಯಡಿ ಹೆರಿಗೆ ವೇಳೆ ಉಚಿತ ಚಿಕಿತ್ಸೆ, ಪೌಷ್ಟಿಕ ಆಹಾರ ವಸ್ತುಗಳ ಜೊತೆಗೆ ಆರ್ಥಿಕ ನೆರವು ದೊರೆಯಿತು ಎಂದು ತಿಳಿಸಿದರು. ಸರ್ಕಾರದಿಂದ ಎಲ್ಲ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ನಮಗೆ ಅಕೌಂಟ್ಗೂ ಮಗು ಡೆಲಿವರಿ ಟೈಮಲ್ಲಿ 5,000 ದುಡ್ಡನ್ನು ಹಾಕಿದ್ದಾರೆ. ಮಗುವನ್ನು 3 ವರ್ಷ ಮಗು ಆದಮೇಲೆ ಅವ್ರಿಗೂ ಸೌಲಭ್ಯವನ್ನೆಲ್ಲ ಕೊಟ್ಟಿದ್ದಾರೆ. ಅವ್ರಿಗೂ ಚೆನ್ನಾಗಿ ಸರ್ಕಾರದಿಂದ ಎಲ್ಲ ಹೆಲ್ಪ್ ಆಗಿದೆ. ಕೇಂದ್ರ ಸರ್ಕಾರದ ಮಾತೃವಂದನೆಯಿಂದ ಹೆಣ್ಣು ಮಕ್ಕಳಿಗೆ ತುಂಬ ಹೆಲ್ಪ್ ಆಗಿದೆ. ಫಲಾನುಭವಿ ನಂಜುಂಡಪ್ಪ, ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ 3 ಕಂತುಗಳಲ್ಲಿ 6,000 ರೂಪಾಯಿ ಆರ್ಥಿಕ ನೆರವು ದೊರೆಯುತ್ತಿದೆ. ಇದು ರೈತರಿಗೆ ಪ್ರೋತ್ಸಾಹದಾಯಕವಾಗಿದೆ ಎಂದು ತಿಳಿಸಿದರು. ತಿಂಗಳಿಗೊಂದ್ಸರಿ 2,000 ಬರ್ತಾ ಇರ್ತದೆ. ನಮ್ಮ ಬ್ಯಾಂಕ್ಗೆ ಬರುತ್ತೆ. ನಾವು ತಗೊಂಡು ನಾವು ವ್ಯವಸಾಯಕ್ಕೆ ಇದು ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದಿಂದ ಬರೋದು ಕಾಸು ಅನುಕೂಲ.